ಇವರು ಕೇಳಲಿಲ್ಲ. ಅಷ್ಟೇ ಅಲ್ಲ, ಶ್ರೀಮಾತೆಯವರು ಬೆಳಿಗ್ಗೆ 3:30 ಎದ್ರೆ 3:30ಗೆ ಎದ್ದು ಆ ಕತ್ಲಲ್ಲಿ ಗಂಗೆ ಪಕ್ಕದಲ್ಲೇ ಇದ್ದಾಳೆ, ಗಂಗೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ರೆ ಆಗದಿಂದ ಅವರ ಕೆಲಸ ಕಾರ್ಯ ಆರಂಭ ಆದ್ರೆ ರಾತ್ರಿ 11ರ ತನಕ ಒಂದೇ ಸಮನೆ ಕೆಲಸ ಕಾರ್ಯ ಇತ್ತು. ನನ್ ಕೆಲಸ ಕಾರ್ಯ ಹೆಚ್ಚಾಯ್ತು, ಯಾರಾದ್ರೂ ಒಬ್ರು ಸೇವಕರನ್ನು ಕೊಡಿ ಅಂತ ಶ್ರೀಮಾತೆ ಅವ್ರೇನಾದ್ರು ರಾಮಕೃಷ್ಣರ ಹತ್ರ ಕೇಳಿದ್ರ? ಇಲ್ಲ, ಕೇಳಲಿಲ್ಲ. ನಮಗೆ ಶ್ರೀಮಾತೆಯವರ ಜೀವನ ಓದಿದಾಗ ಅನ್ಸುತ್ತೆ ಎಷ್ಟು ಕಷ್ಟದ ಜೀವನ ಇದು ಅಂತ ನಮ್ಗನ್ಸುತ್ತೆ. ಶ್ರೀಮಾತೆಯವರನ್ನ ಕೇಳಿ, ಶ್ರೀಮಾತೆಯವ್ರು ಏನ್ ಹೇಳ್ತಾರೆ, ಕಷ್ಟ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ. ನೋಡಿ, ನಮ್ಮನ್ನು ಕೇಳಿ, ನಮ್ಗೆ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ. ನಮ್ಗೆ ನೋಡಿದ್ರೆ ನಮ್ಗೆ ಏನಂದ್ರೆ ಏನೂ ಇಲ್ಲ, ಏನೋ ಚೂರುಪಾರು ಇರುತ್ತೆ. ಆದ್ರೆ ನಾವು ಆ ಚೂರುಪಾರನ್ನೇ ಹಾಸ್ಕೊಂಡು ಹೊತ್ಕೊಂಡು ಅಳು ಮುಖ ಮಾಡಿಕೊಂಡು ಎಲ್ಲರನ್ನೂ ಬೈದು ಎಂಥ ಕಷ್ಟದಲ್ಲಿದ್ದೇವೋ ನಾವು, ಅಯ್ಯೋ ಪಾಪ ಅಂತ ಎಲ್ರಿಗೂ ಅನ್ನಿಸ್ಬೇಕು, ಆ ರೀತಿ ಮಾಡ್ತೇವೆ ನಾವು. ಆದ್ರೆ ಶ್ರೀಮಾತೆಯವರು ನಿಜವಾಗಿ ಅಂತಹ ಕಷ್ಟದ ನಡುವೆ ಇದ್ದು ಕೂಡ ಏನು ಹೇಳ್ತಾ ಇದ್ದಾರೆ, ಕಷ್ಟ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ. ಶ್ರೀಮಾತೆಯವರು ಹೇಳ್ತಾರೆ, ಅಶಾಂತಿ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ. ಯಾಕೆ? ಅವರ ಮನಸ್ಸಿನಲ್ಲಿ ಯಾವ ಆಸೆಗಳೂ ಇರಲಿಲ್ಲ. ಮತ್ತೆ ಅವರು ಇಡೀ ದಿನ ಕೆಲಸ ಮಾಡಿದ್ರು ಕೂಡ ಬೆಳಿಗ್ಗೆ 2 ಗಂಟೆ, ಸಂಜೆ 2 ಗಂಟೆ ತಪ್ಪದೆ ಧ್ಯಾನಕ್ಕೆ ಕುಳಿತುಕೊಳ್ತಾ ಇದ್ರು. ಧ್ಯಾನಕ್ಕೆ ಕುಳಿತುಕೊಂಡ್ರು ಅಂದ್ರೆ ಇನ್ನೇನು ಕಣ್ಣು ಮುಚ್ಚಿ ಕುಳಿತುಕೊಳ್ಳಿಕ್ಕಿಲ್ಲ. ಜಗತ್ತು ಮರ್ತೋಯ್ತು, ತನ್ನ ಶರೀರ ಮರ್ತೋಯ್ತು, ಸುತ್ತಲಿನ ವಾತಾವರಣ ಮರ್ತೋಯ್ತು. ಅವರು ಪರಮಾತ್ಮನಲ್ಲಿ ಲೀನವಾಗಿ ಬಿಟ್ಟು ಅಷ್ಟರ ಮಟ್ಟಿಗೆ ಭಗವಂತನಲ್ಲಿ ತನ್ಮಯತೆ. ಆತ್ಮನ್ನೇವಾತ್ಮನ ತುಷ್ಟ. ನಾವು ಧ್ಯಾನ ಮಾಡ್ಬೇಕಂತ ಕಣ್ಮುಚ್ಚಿ ಕೂತಿರ್ತೀವಿ, ನಾವು ಆಸೆಗಳ ಧ್ಯಾನ ಮಾಡ್ತಾ ಇದ್ದೀವಿ. ಅವ್ರು ಬಂದ್ರೂ ಇಲ್ಲ, ಇವ್ರು ಹೋದ್ರೂ ಇಲ್ಲ, ನಾಳೆ ಏನ್ ಅಡಿಗೆ ಮಾಡೋದು, ಇದೇ ಧ್ಯಾನ ಮಾಡ್ತಿರ್ತೇವೆ ನಾವು. ಅದಕ್ಕೊಂದು ಹೆಸರಿದೆ, ಕೋತಿಗಳ ಧ್ಯಾನ ಅಂತ ಹೆಸರು. ಈ ದಕ್ಷಿಣೇಶ್ವರದಲ್ಲಿ ಇವೆಲ್ಲ ಕೋತಿಗಳು ಇರುತ್ತವಲ್ಲ, ಆ ಕೋತಿಗಳು 1 ನಿಮಿಷ ಸುಮ್ಮನೆ ಇರಲ್ಲ. ಕೋತಿಗಳು ನಿಮ್ಗೆ ಗೊತ್ತಲ್ಲ, ಕೋತಿಗಳ ಚೇಷ್ಟೆ ವಿಪರೀತ. ಆದ್ರೆ ಕೆಲವು ಸಂದರ್ಭದಲ್ಲಿ ಮಾತ್ರ ಆ ಎಲ್ಲ ಕೋತಿಗಳು ಅಷ್ಟು ಗ್ರೂಪ್ ಸೇರ್ಕೊಂಡು ಯಾವ್ದಾದ್ರು ಒಂದು ಗೋಡೆ ಮೇಲೆ ಸಾಲಾಗಿ ಮೌನವಾಗಿ ಕುಳಿತುಕೊಳ್ತಾ ಇದ್ವಂತೆ. ಏನು ಅಂದ್ರೆ ಯಾವ ಬಾಳೆ ತೋಟಕ್ಕೆ ದಾಳಿ ಮಾಡುವುದು ಅಂತ ಪ್ಲಾನ್ ಮಾಡ್ಲಿಕ್ಕೆ ಸುಮ್ಮನೆ ಕೂತಿರುತ್ತಂತೆ. ಈ ಚಿಕ್ಕ ಮಕ್ಳಿದ್ದಾರಲ್ಲ, ಯಾವತ್ತೂ ಸುಮ್ಮನೆ ಕುಳಿತುಕೊಳ್ಳಲ್ಲ, ತುಂಬಾ ತರ್ಲೆ, ತುಂಬಾ ಗಲಾಟೆ. ಅವ್ರೇನಾದ್ರೂ ಸುಮ್ಮನೆ ಕುಳಿತರು ಅಂದ್ರೆ ಏನೋ ಗಂಡಾಂತರ ಕಾದಿದೆ ಅಂತ ಅರ್ಥ, ಏನೋ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಹಾಗೆ ನಮ್ ಧ್ಯಾನ ಕೋತಿಗಳ ಧ್ಯಾನ ಅಂದ್ರೇನು, ನಾಳೆ ಏನ್ ಅಡಿಗೆ ಮಾಡೋದು, ಯಾರು ಬಂದ್ರೆ ಏನ್ ಮಾಡ್ಬೇಕು, ಅವ್ರ ಹತ್ರ ಏನ್ ಹೇಳ್ಬೇಕು, ಇವ್ರ ಹತ್ರ ಏನ್ ಹೇಳ್ಬೇಕು ಅಂತ. ಶ್ರೀಮಾತೆಯವ್ರ ಧ್ಯಾನ ಹೇಗಿತ್ತು? ಆತ್ಮನ್ನೇವಾತ್ಮನ ತುಷ್ಟ, ತನ್ನ ಸ್ವರೂಪದಲ್ಲಿ ತಾನು ಮಗ್ನನಾಗಿರುವುದು. ಈ ರೀತಿ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ ಆತ್ಮನ್ನೇವಾತ್ಮನ ತುಷ್ಟ. ಈ 2 ಮೌಲ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ತೆಗೆದುಕೊಂಡದ್ದೇ ಆದ್ರೆ ನಮ್ಮ ಜೀವನದಲ್ಲಿ ಬಹಳ ಶಾಂತಿ ಇರುತ್ತೆ, ಬಹಳ ನೆಮ್ಮದಿ ಇರುತ್ತೆ.